स्वागत है आपका बी न्यूज नेशन में। मैं हूं आबिद हुसैन शेख। सरकारी डॉक्टर ने किया अपने अधिकार का गलत इस्तेमाल। सरकारी डॉक्टर के जरिए एम्बुलेंस का दुरुपयोग। बीजापुर का रहने वाला आयुष अस्पताल का डॉक्टर रवि कट्टीमनी आज उस वक्त मीडिया के कैमरे में कैद हुआ जब वो अपना तबादला होने की वजह से कोप्पल जिला यलबुर्गा तालुका मंगलूर गांव जाने अपने घर का सामान शिफ्ट करने के लिए इस डॉक्टर को वो वाहन मिली जो लोगों की जान बचाने के लिए हमेशा तैयार रहनी पड़ती है, जो सरकार लाखों का खर्च करके जनता के लिए रखी है। अगर ये एम्बुलेंस वक्त पर ना पहुंचे तो इंसान की सबसे कीमती चीज जान भी जा सकती है, मगर इन सब को दांव पर रखकर डॉक्टर रवि अपने अधिकार का गलत इस्तेमाल करते हुए इस सरकारी एम्बुलेंस को अपने निजी काम के लिए इस्तेमाल करके किस तरह सरकार और जनता को धोखा दे रहा है। आखिर कब तक अधिकारी अपने अधिकार का गलत इस्तेमाल करते रहेंगे? सरकार की तरफ से जनता को दी जाने वाली सुविधा अपने निजी कामों के लिए इस्तेमाल करते रहेंगे तो ऐसे अधिकारियों के साथ सरकार को क्या करना चाहिए? चेतावनी, कुछ दिनों के लिए सस्पेंड या जिंदगी भर के लिए विराम। ಡಾಕ್ಟರ್ ರವಿ ಕಟ್ಟಿಮನಿ ಅಂತೇಳಿ CIC ಮಂಗಳೂರು ಯಲಬುರ್ಗಾ ತಾಲೂಕದಲ್ಲಿ ಅವರು ವರ್ಕ್ ಮಾಡ್ತಾಯಿದ್ದಾರೆ. ಅವ್ರ ಕೈಯಲ್ಲಿ ನಾನು ಆಂಬುಲೆನ್ಸ್ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮದೊಂದು ಕ್ಲಿನಿಕ್ ಇದೆ, ಕ್ಲಿನಿಕಲ್ಲಿ ಟೇಬಲ್ ಇದೆ, ಆ ಟೇಬಲ್ ತೊಗೊಂಡು ಬರಬೇಕು, ನೀನು ಗಾಡಿ ತೊಗೊಂಬಾರಪ್ಪ ಅಂತ ನನ್ನನ್ನು ಕರೆದರು. ಇಲ್ಲ ಸರ್, ಅದರಿಂದ ಪ್ರಾಬ್ಲಮ್ ಆಗುತ್ತೆ, ಟೇಬಲ್ ಅದು ಏನೋ ಸಾಮಗ್ರಿ ಹಾಕಿದರೆ ಬೇಡ ಅಂತ ಹೇಳಿದೆ. ಆದರೂ ಕೂಡ ಇಲ್ಲ ನೋಡಿ ಏನಾಗಲ್ಲ, ಪ್ರಾಬ್ಲಮ್ ಆಗಲ್ಲ, ಅದೇನು ದವಾಖಾನೆ ಟೇಬಲ್ ಅಂತ ಹೇಳಿ ಕರ್ಕೊಂಡು ಬಂದಿದ್ದೇನೆ. ಹಿರಿಯ ಅಧಿಕಾರಿಗಳು ಕರೆದಾರಂತ ನಾನು ಬಂದಿದ್ದೇನೆ. ಅಲ್ಲ, ನಿಮ್ಗೆ ಔಟ್ವರ್ಡ್ ಇನ್ವರ್ಡ್ ಬುಕ್ ಇರ್ತದ್ರೆ ಎಂಟ್ರಿ ಮಾಡ್ಬೇಕು, ಎಲ್ಲಿ ಅದಕ್ಕಂತೂ ಬರ್ಕೊಂಡು ಬಂದಿರ್ಬೋದಲ್ಲಿ? ಇಲ್ಲ ಸರ್, ಅದೇನು ಬರ್ಕೊಳ್ಳಿಲ್ಲ, ಬೆಳಿಗ್ಗೆ ಟೈಮಲ್ಲೇ ಹಾಗೆ ಬಂದ್ಬಿಟ್ಟೆ. ಅಕಸ್ಮಾತ್ ಏನಾದರೂ ರಸ್ತೆಯಲ್ಲಿ ಏನಾದರೂ ಅವಘಡ ಆಯಿತು, ಅದಕ್ಕೆ ಹೊಣೆಗಾರ ಯಾರು? ಆದಷ್ಟು ಸುಲಭವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ರೀ. ಅಲ್ಲ, ಸರ್ಕಾರಿ ಡೀಸೆಲ್ನಾಗ ಅವರು ವೈಯಕ್ತಿಕ ಟೇಬಲ್ ಕುರ್ಚಿ ತೊಗೊಂಡು ಹೋಗ್ತೀರಿ? ಇಲ್ಲ, ಸರ್ಕಾರಿ ಡೀಸೆಲ್ ಅಲ್ಲ ರೀ, ಅವ್ರ ಕೈಲಿ ಹಾಕ್ತಾರೆ. ಏನದನ್ನು ಸರ್ಕಾರಿ ವಾಹನಕ್ಕೆ ಡೀಸೆಲ್ ಹಾಕಿ ತೊಗೊಂಡು ಹೋಗ್ಲಿಕ್ಕೆ ಹಂಗಾರೆ ಪಬ್ಲಿಕ್ನು ಬೇಡ್ತಾ ನಮ್ಗೆ ಕೊಡ್ರಿ ಅಂತೇಳಿ? ಪಬ್ಲಿಕ್ಕಿಗೂ ಇದೆ ರೀ ಅದು ಪಬ್ಲಿಕ್ ಅಂದ್ರೆ ನಮ್ಮ ಮನೆ ಸಾಮಾನು ನನಗೂ ಹಾಕೊಂಡು ಹೋಗಿ ಅಲ್ಲ, ಅದು ಹಾಕಿಲ್ಲ ಬಿಡಿ, ಒಪ್ಪುವುದು. ಇವ್ರು ಪಗಾರ ಕೊಡಂಗಿಲ್ಲ ಸರ್ಕಾರ? ಕೊಡ್ತಾರೆ. ಪ್ರೈವೇಟ್ ವೆಹಿಕಲ್ ಮಾಡ್ಬೋದಾಗಿತ್ತು ಸರ್, ಅದೇ ನಾನು ಮಾಡಿರಿ ಅಂತ ಹೇಳಿದೆ. ಆದರೂ ಇಲ್ಲ, ಏನಿಲ್ಲ, ಅದು ದವಾಖಾನೆ ಟೇಬಲ್ ಅಲ್ಲ ಅಂತ ಹೇಳಿದರು. ನಿಮಗೆ ಬಲವಂತವಾಗಿ ಕರ್ಕೊಂಡು ಬಂದ್ರೆ ಡಾಕ್ಟರ್? ಒಂದು ಸರಿ 2 ಸರಿ ನಾನು ಬೇಡ ಅಂದರು, ಹ್ಞೂ ಅಂದರು, ಬಂದೆವು ಅಷ್ಟೇ. ನಾನೇ ವರ್ಕ್ ಮಾಡ್ತಾ ಇರೋದು ಮಂಗಳೂರು PSCಯಲ್ಲಿ. ಬಟ್ ನಾನು ಸಪ್ರೇಟಾಗಿ ಪ್ರೈವೇಟ್ ಕ್ಲಿನಿಕ್ ಹಾಕಬೇಕಾಗಿತ್ತು. ಅದ್ರ ಸಂಬಂಧ ಏನದಲ್ಲ, ಆಂಬುಲೆನ್ಸ್ನಲ್ಲಿ ದವಾಖಾನೆ ಸಾಮಾನು ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕದು ಸರ್ಕಾರಿ ವಾಹನ ಉಪಯೋಗ ಮಾಡುತ್ತಾ? ಅದು ಸರ್ಕಾರಿ ವಾಹನ ಉಪಯೋಗ ಮಾಡೋದು ತಪ್ಪು, ಕರೆ ಹೋಗ್ತಾ ಇದ್ದೀನಿ. ಗೊತ್ತಿದೆ ಯಾಕೆ ಉಪಯೋಗ ಮಾಡಿ? ಅದೇ ಸರ್, ಬಟ್ ಅದು ದವಾಖಾನಿಗೆ ಅದು ಯಾವುದೇ ರೀತಿಯಂಥ ಕಾಲ್ಸ್ ಅದು ಅಟೆಂಡ್ ಮಾಡ್ತಿದ್ದಿಲ್ಲ. ಅದು ಅಟೆಂಡ್ ಮಾಡಿ ಏನಾದರೂ ಇನ್ಸಿಡೆಂಟ್ ಆಯಿತು, ಮತ್ತೆ ಆಕ್ಸಿಡೆಂಟ್ ಆಯ್ತು, ಅದು ಹೊಣೆಗಾರ ಸರ್ಕಾರ ಹೋಗ್ತೀನಿ ಕರೆ. ಅಲ್ಲ, ನೀವು ಅಲ್ಲಿ ರೂಟೀನ್ ಬುಕ್ಕಲ್ಲಿ ಬರೆದಿರ್ತೀರ, ಇದು ನಾನು ಸ್ವಂತ ಕೈ ಯೂಸ್ ಮಾಡಿದ್ದೀನಿ ಅಂತೇಳಿ, ಹಂಗೇನೋ ಪ್ರಾವಿಷನ್ ಇದೆ? ಇಲ್ಲ ಸರ್, ಆ ಥರ ಏನಿಲ್ಲ.
ಬಟ್ ಏನು ಗಾಡಿ ನಿಂತಿತ್ತು ಅಂತ ಹೇಳಿ ನಾನು ತೊಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಯಾವ ಆಸ್ಪತ್ರೆಯಲ್ಲಿ ನೀವು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು मंगूर PSC ಏನು ಡಿಸ್ಟ್ರಿಬ್ಯೂಷನ್ ಇದೆ ನಿಮ್ಮದು? आयुष मेडिकल ऑफिसर। और खबरों के लिए देखते रहिए बी न्यूज़ नेशन।